ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಇತ್ತೀಚೆಗೆ ಬರ್ತಿರುವಂತ ಮಾರ್ಕೆಟ್ ಕ್ರಾಶ್ ಬಗ್ಗೆ ಹಾಗೂ ನಮ್ಮ ಮಾರ್ಕೆಟ್ಗೆ ಹಾಗೂ ಕೆಲವು ಸೆಕ್ಟರ್ಸ್ಗೆ ಸಂಬಂಧಪಟ್ಟಂತೆ ಇಂದಿನ ಕೆಲವು ಬಿಗ್ ಬ್ರೇಕಿಂಗ್ ನ್ಯೂಸ್ ಗಳನ್ನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ ಗಳಿದಾವೆ, ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ ಪೂರ್ತಿ ವಿಚಾರ ತಿಳ್ಕೊಳ್ಳಿ. ಆಸ್ ಯೂಶುವಲ್ ಮುಂದುವರಿಯ ಮುಂಚೆ ಡಿಸ್ಕ್ಲೇಮರ್ ಕೊಡಲಿಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ಕವರ್ ಮಾಡ್ತಿರುವಂತಹ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಮೊದಲಿಗೆ ಮಾರ್ಕೆಟ್ ಕರೆಕ್ಷನ್ ನ ಬಗ್ಗೆ ತಿಳ್ಕೊಂಡು ಮುಂದುವರಿಯೋಣ. ಹೇಳಿ ನೋಡಬಹುದು, ಇಂಡಿಯನ್ ಮಾರ್ಕೆಟ್ಸ್ ಫ್ಲಂಗ್ 20%, ಬಟ್ ಹಿಸ್ಟ್ರಿ ಶೋಸ್ ವರ್ಸ್ ಕ್ರಾಶಸ್ ಹ್ಯಾವ್ ಕಮ್ ಅಂಡ್ ಗಾನ್. ಇತ್ತೀಚಿನ ಮಾರ್ಕೆಟ್ ಡೌನ್ ಫಾಲ್ ಏನಿದೆ ಅದ್ರ ಬಗ್ಗೆ ಈಗಾಗಲೇ ಒಳ್ಳೆ ಕರೆಕ್ಷನ್ ನಮ್ಮ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ. ಹಾಗೆ ಇದಕ್ಕಿಂತ ದೊಡ್ಡ ಕರೆಕ್ಷನ್ಸ್ ಅಥವಾ ಕ್ರಾಶಸ್ ನಮ್ಮ ಮಾರ್ಕೆಟ್ ಅಲ್ಲಿ ಈಗಾಗಲೇ ಸಾಕಷ್ಟು ಸಲ ಬಂದಿದ್ದಾವೆ. ಇದೇನು ಮೊದಲನೇ ಸಲ ಬರ್ತಿರುವಂತ ಡೌನ್ ಫಾಲ್ ಅಥವಾ ಕ್ರಾಶ್ ಅಲ್ಲ. ನೋಡಬಹುದು, ಓವರ್ ದ ಪಾಸ್ಟ್ 30 years ದ 3 key indices ನಿಫ್ಟಿ, ಸೆನ್ಸೆಕ್ಸ್ ಹಾಗೂ ನಿಫ್ಟಿ 500 ಹ್ಯಾವ್ ಎಂಡ್ಯೂರ್ಡ್ ಸಿಗ್ನಿಫಿಕೆಂಟ್ ಕರೆಕ್ಷನ್ಸ್ 8 times ಲಾಸ್ಟ್ 30 years ಅಲ್ಲಿ ಮಾರ್ಕೆಟ್ಸ್ ಬಿದ್ದಿದೆ. ಹಾಗೆ ಈಗ ಏನ್ ಬಿದ್ದಿದೆಯಲ್ಲ ಅದಕ್ಕಿಂತ ಜಾಸ್ತಿ ಕೂಡ ಬಿದ್ದಿದೆ ಹಲವು ಸಲ. ನೋಡಬಹುದು, ಬೆಂಚ್ ಮಾರ್ಕ್ಸ್ ಫಾಲ್ 8 times ಇನ್ 30 years. ಮೂರು ಇಂಡೈಸಸ್ ಸೆನ್ಸೆಕ್ಸ್, ನಿಫ್ಟಿ ಹಾಗೂ ನಿಫ್ಟಿ 500 ಈ ಮೂರು ಇಂಡೆಕ್ಸ್ ಗಳನ್ನ ಕಂಪೇರ್ ಮಾಡಿ ಇಲ್ಲಿ ಕವರ್ ಮಾಡಿದರೆ. ಜೊತೆಗೆ ಇಲ್ಲಿ 2020 ಕೋವಿಡ್ ಕ್ರಾಶ್ ಏನಿದೆ ಅದನ್ನ ಎಕ್ಸೆಪ್ಟ್ ಮಾಡಿದ್ದಾರೆ, ಎಕ್ಸಾಮ್ಷನ್ ಕೊಟ್ಟಿದ್ದಾರೆ, ಅದನ್ನ ಇಲ್ಲಿ ಮೆನ್ಷನ್ ಮಾಡಿಲ್ಲ. ನೋಡಬಹುದು, 1996 ಅಲ್ಲಿ ಸೆನ್ಸೆಕ್ಸ್ ಹಾಗೂ ನಿಫ್ಟಿ ನಿಯರ್ಲಿ 20% ವರೆಗೂ ಬಿದ್ದಿದ್ವು. ಆ ನಂತರ ರ್ಯಾಲಿ ನೋಡಬಹುದು ಯಾವ ರೀತಿ ಬಂದಿದೆ ಅಂತ. 60% ಗಿಂತ ಜಾಸ್ತಿ ರ್ಯಾಲಿ ಆ ನಂತರದ ಇಯರ್ ಅಲ್ಲಿ ಬಂದಿದೆ. ನಂತರ 99, 98 ಆ 2 ವರ್ಷನೂ ಕೂಡ ಮಾರ್ಕೆಟ್ಸ್ ಬಿದ್ದಿದೆ, ನೀವು ಇಲ್ಲಿ ನೋಡಬಹುದು. ನಂತರ 2000 ಅಲ್ಲಿ ಸ್ವಲ್ಪ ಮಟ್ಟಿಗೆ ಅಪ್ ಆಗಿದೆ, ಬಟ್ 2001 ಎಕ್ಸೆಪ್ಷನಲ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ನಮ್ಮ ಇಂಡೈಸಸ್ ಸೆನ್ಸೆಕ್ಸ್ ಹಾಗೂ ನಿಫ್ಟಿ 500. ನಂತರ 2000 ನಂತರ 2001, 2003, 2004 ಹಾಗೂ 2005, 2006 ವರೆಗೂ ಕೂಡ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ನಮ್ಮ ಮಾರ್ಕೆಟ್ ನೋಡಬಹುದು. ಹಾಗೆ ಎಕ್ಸೆಪ್ಷನಲ್ ಪರ್ಫಾರ್ಮೆನ್ಸ್ ಬಂದಂತ ನಂತರದ ವರ್ಷ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಬಂದಿದೆ, ಆ ನಂತರ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ. ಅಂದ್ರೆ ಇಂದಿನ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಕಡಿಮೆ ಪ್ರಮಾಣದ ರ್ಯಾಲಿ ಬಂದಿದೆ ಅಷ್ಟೇ, ನೆಗೆಟಿವ್ ಏನಾಗಿಲ್ಲ. ಬಟ್ 2007 ನೋಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬಂತು ಅಂತ. ಮೋರ್ ದೆನ್ 50% ಕ್ರಾಶ್ ಆಗಿದೆ ನಮ್ಮ ಮಾರ್ಕೆಟ್. ಗ್ಲೋಬಲ್ ಕ್ರೈಸಿಸ್ ತುಂಬಾನೇ ಬಿಗ್ ಇಂಪ್ಯಾಕ್ಟ್ ಅನ್ನ 2007 ಮಾಡಿತ್ತು. ಅಪ್ ಟು 60% ವರೆಗೂ ನಿಯರ್ಲಿ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ ಮೂರು ಇಂಡೈಸಸ್ ಅಲ್ಲಿ. ಸೆನ್ಸೆಕ್ಸ್ ಅಲ್ಲಿ ಆಗ್ಬಹುದು, ನಿಫ್ಟಿ ಅಲ್ಲಿ ಆಗ್ಬಹುದು ಹಾಗೂ ನಿಫ್ಟಿ 500 ಅಲ್ಲಿ ಆಗ್ಬಹುದು. ಮೋರ್ ದನ್ 50% ಅಥವಾ ನಿಯರ್ಲಿ 60% ವರೆಗೂ ಡೌನ್ ಫಾಲ್ ಬಂದಿದೆ. ನಂತರ 8, 9 ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ನೋಡಬಹುದು. 2008 ಮೋರ್ ದನ್ 60% ರ್ಯಾಲಿ ಕಂಡು ಬಂದಿದೆ ಡೌನ್ ಫಾಲ್ ನ ನಂತರ. 2009 ಕಂಪೇರ್ ಟು 2008 ಸ್ವಲ್ಪ ಕಡಿಮೆ ರಿಟರ್ನ್ಸ್ ಇದೆ, ಬಟ್ ಪಾಸಿಟಿವ್ ಇದೆ. ಮತ್ತೆ 2010 ಡೌನ್ ಫಾಲ್ ಇದೆ, ಅಗೇನ್ 20% ಗಿಂತ ಜಾಸ್ತಿ ಡೌನ್ ಫಾಲ್ ಇದೆ 2009-10. ನಂತರ ನೆಕ್ಸ್ಟ್ ಇಯರ್ ಕಮ್ ಬ್ಯಾಕ್ ಇದೆ, ಅದರ ನೆಕ್ಸ್ಟ್ ಇಯರ್ ಸ್ವಲ್ಪ ಪಾಸಿಟಿವ್ ಇದೆ, ಅದರ ನೆಕ್ಸ್ಟ್ ಇಯರ್ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ನಂತರ 2014 ಅಂಡರ್ ಪರ್ಫಾರ್ಮೆನ್ಸ್ ಇದೆ. 2015 ಆಲ್ಮೋಸ್ಟ್ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಇದೆ, ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಏನಲ್ಲ. ಬಟ್ 2015 ಒಳ್ಳೆ ಪರ್ಫಾರ್ಮೆನ್ಸ್ ಇದೆ, 15-16. ನಂತರ 2017 ಕೂಡ ಡಿಸೆಂಟ್ ಪರ್ಫಾರ್ಮೆನ್ಸ್ ಬಂದಿದೆ. ನಿಫ್ಟಿ 500 ಅಲ್ಲಿ ಸ್ವಲ್ಪ ನೆಗೆಟಿವ್ ಆಗಿದೆ. ನಂತರ 2018-19 ಚೆನ್ನಾಗಿದೆ. 20 ಕೂಡ ಒಳ್ಳೆ ಲಾಭವನ್ನೇ ತಂದು ಕೊಡ್ತಾ, ಯಾಕಂದ್ರೆ ಸೆಕೆಂಡ್ ಹಾಫ್ ಅಲ್ಲಿ ಒಳ್ಳೆ ರಿಕವರಿ ಕೂಡ ನೋಡ್ಲಿಕ್ಕೆ ಸಿಕ್ತು ನಮ್ಮ ಮಾರ್ಕೆಟ್ ಅಲ್ಲಿ. ಏಪ್ರಿಲ್ ಅಲ್ಲಿ ಅಥವಾ ಮಾರ್ಚ್ ಅಲ್ಲಿ ಒಳ್ಳೆ ಡೌನ್ ಫಾಲ್ ಬಂತು, ಬಟ್ ಆ ನಂತರ ಒಳ್ಳೆ ರಿಕವರಿ ಕೂಡ ನೋಡ್ಲಿಕ್ಕೆ ಸಿಕ್ತು. 2020 ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಬಂತು. 21 ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬಂತು. 22, 23 ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ. 24, 25 ಈಗ ಏನಿದೆ ಡೌನ್ ಫಾಲ್ ಇದೆ. ಅದೇನು ಇಂದಿನ ಕ್ರೈಸಿಸ್ ಗಳಿಗೆ ಹೋಲಿಸಿದ್ರೆ ನೋಡಬಹುದು, ಇಲ್ಲಿನ ಕ್ರೈಸಿಸ್ ಆಗ್ಬೋದು, ಇಲ್ಲಾಗ್ಬೋದು, ದೊಡ್ಡ ಡೌನ್ ಫಾಲ್ ಏನಲ್ಲ. ಬಟ್ ಸ್ಟಿಲ್ ಇಂಡಿವಿಜುವಲ್ ಸ್ಟಾಕ್ ಗಳನ್ನ ತಗೊಂಡ್ರೆ ಡೌನ್ ಫಾಲ್ ಈಗಾಗಲೇ ನೋಡ್ಲಿಕ್ಕೆ ಸಿಕ್ಕಿದೆ. ಎಸ್ಪೆಷಲಿ ಇಲ್ಲಿ 3 ಇಂಡೈಸಸ್ ಕವರ್ ಮಾಡಿದ್ದಾರೆ ಅಷ್ಟೇ. ನಾವು ಸ್ಮಾಲ್ ಕ್ಯಾಪ್, ಮಿಡ್ ಕ್ಯಾಪ್ ಕಡೆ ಹೋದ್ರೆ ಇನ್ನು ಜಾಸ್ತಿ ಪ್ರಮಾಣದ ಡೌನ್ ಫಾಲ್ ಇದೆ. ಬಟ್ ನಿಫ್ಟಿ 500 ವರೆಗೂ 30-40% ವರೆಗೂ ಡೌನ್ ಫಾಲ್ ಬಂದಿಲ್ಲ ಅಂತಾನೆ ಹೇಳ್ಬೋದು. ಓವರ್ ಆಲ್ ಇದರಿಂದ ನಾವು ಏನ್ ಅರ್ಥ ಮಾಡ್ಕೊಳ್ಬಹುದು ಅಂತಂದ್ರೆ, ಮಾರ್ಕೆಟ್ಗೆ ಇದೇನು ಹೊಸದಲ್ಲ, ಈ ಹಿಂದೆ ಕೂಡ ಮಾರ್ಕೆಟ್ ಬಿದ್ದಿದೆ, ಈಗೇನ್ ಬಿದ್ದಿದೆ ಅದಕ್ಕಿಂತ ಜಾಸ್ತಿ ಕೂಡ ಬಿದ್ದಿದೆ. ಆ ನಂತರ ರಿಕವರ್ ಕೂಡ ಆಗಿದೆ ಅಷ್ಟೇ ಪ್ರಮಾಣದಲ್ಲಿ. ಡೌನ್ ಫಾಲ್ ಬಂದ ನಂತರ ಕೆಲವು ಸಲ ಸಮಯ ತಗೊಂಡಿದೆ, ನೋಡಬಹುದು ಇಲ್ಲಿ 98, 99 ಸಮಯ ತಗೊಂಡಿದೆ. ಬಟ್ ಎಕ್ಸೆಪ್ಷನಲ್ ಪರ್ಫಾರ್ಮೆನ್ಸ್ 2001 ಬಂದಿದೆ. ಈ ರೀತಿಯ ಪರ್ಫಾರ್ಮೆನ್ಸ್ ಬಂದೇ ಬರುತ್ತೆ. ಹಾಗೆ ನಿಫ್ಟಿಯ ಚಾರ್ಟ್ ಅಲ್ಲಿ ನೀವು ನೋಡಬಹುದು, 2008 ಫೈನಾನ್ಷಿಯಲ್ ಕ್ರೈಸಿಸ್ ಯಾವ ರೀತಿ ಡೌನ್ ಫಾಲ್ ಅನ್ನ ತಂದಿತ್ತು, ಅನಂತರ ಯಾವ ರೀತಿ ರಿಕವರ್ ಆಯ್ತು. ನಂತರ 2013 ಡೌನ್ ಫಾಲ್, ನಂತರ ರಿಕವರಿ. ಆಮೇಲೆ 2015 ಅಥವಾ 2014-15ರಿಂದ 16 ವರೆಗೂ ಡಿಮಾನಿಟೈಸೇಷನ್ ಸಂದರ್ಭದಲ್ಲಿ ಅನಂತರ ಕೂಡ ಒಳ್ಳೆ ರಿಕವರಿ ಕಂಡು ಬಂತು. ನಂತರ ಕೋವಿಡ್-19 ಕ್ರಾಶ್ ಕೂಡ ನೋಡಬಹುದು, ಡೀಪ್ ಇತ್ತು ಕ್ರಾಶ್. ಅನಂತರ ಅಷ್ಟೇ ಒಳ್ಳೆ ರಿಕವರಿ ಕೂಡ ನೋಡ್ಲಿಕ್ಕೆ ಸಿಕ್ತು ನಮ್ಗೆ. ಈ ರೀತಿ ಸಾಕಷ್ಟು ಸಲ ಮಾರ್ಕೆಟ್ ಅಲ್ಲಿ ಈಗಾಗಲೇ ಕ್ರೈಸಿಸ್ ಅನ್ನ ನಾವು ನೋಡಿದ್ದೀವಿ. ಇಲ್ಲಿ ನಾವು ಏನನ್ನ ಅರ್ಥ ಮಾಡ್ಕೊಳ್ಬಹುದು ಅಂತಂದ್ರೆ, ಲಾಂಗ್ ಟರ್ಮ್ ಅಲ್ಲಿ ಖಂಡಿತ ಮಾರ್ಕೆಟ್ ಕಮ್ ಬ್ಯಾಕ್ ಅನ್ನ ಮಾಡುತ್ತೆ, ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡುತ್ತೆ ಅನ್ನೋದನ್ನ.
ಆದ್ರೆ ಇಂಡಿವಿಜುವಲ್ ಸ್ಟಾಕ್ ಗಳ ವಿಚಾರದಲ್ಲಿ ಖಂಡಿತ ಆ ಕಂಪನಿಯ ಬಿಸ್ನೆಸ್ ಪರ್ಫಾರ್ಮೆನ್ಸ್ ನಮಗೆ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಎಸ್ಪೆಷಲಿ ಇಂಡಿವಿಜುವಲ್ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡುವಾಗ ಕಂಪನಿಯ ಫ್ಯೂಚರ್ ಗ್ರೋತ್ ಪರ್ಸ್ಪೆಕ್ಟಿವ್ ಅನ್ನು ಕೂಡ ನೋಡಿನೇ ನಾವು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕಾಗುತ್ತೆ. ಈಗಾಗಲೇ ಹಲವು ಸ್ಟಾಕ್ ಗಳು 50-60% ವರೆಗೂ ಕೂಡ ಕರೆಕ್ಷನ್ ಆಗಿದೆ. ಬಟ್ ಆ ಕಂಪನಿಯ ಬಿಸ್ನೆಸ್ ಚೆನ್ನಾಗಿದ್ರೆ, ಆ ಕಂಪನಿ ಫಂಡಮೆಂಟಲಿ ಸ್ಟ್ರಾಂಗ್ ಇದ್ರೆ ಬೌನ್ಸ್ ಬ್ಯಾಕ್ ಮಾಡುತ್ತೆ. ಅಲ್ಲಿವರೆಗೂ ಕಾಯುವಂತ ತಾಳ್ಮೆ ನಾವು ಇಟ್ಕೊಳ್ಬೇಕಾಗತ್ತೆ. ಜೊತೆಗೆ ಎಸ್ಪೆಷಲಿ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಸ್ಟಾಕ್ ಗಳು ಒಂದಷ್ಟು ದಿನ ಇದೇ ರೀತಿ ಡೌನ್ ಟರ್ನ್ ಅಲ್ಲೇ ಇರುವಂತ ಎಕ್ಸ್ಪೆಕ್ಟೇಷನ್ಸ್ ಹಲವು ಅನಲಿಸ್ಟ್ ಕೊಡ್ತಿದ್ದಾರೆ. ಅದರಲ್ಲಿ ಅವರು 100% ಸರಿಯಾಗಿರ್ತಾರೆ ಅಂತ ಏನಲ್ಲ, ಯಾಕಂದ್ರೆ ಅವರು ಕೂಡ ಮನುಷ್ಯರೇ. ಅವರು ಕೂಡ ಕೆಲವು ಸ್ಟಡೀಸ್ ಅನ್ನ ಮಾಡಿ ಅದರ ಆಧಾರದಲ್ಲಿ ಕೊಡ್ತಾ ಇರ್ತಾರೆ. ಬಟ್ ಏನಲ್ಲಿ 2021 ನಂತರ ಎಕ್ಸೆಪ್ಷನಲ್ ಪರ್ಫಾರ್ಮೆನ್ಸ್ ಬಂದಿತ್ತು, ಅದು ಸ್ವಲ್ಪ ದಿನ ಅಂಡರ್ ಪರ್ಫಾರ್ಮೆನ್ಸ್ಗೂ ಕೂಡ ಕಾರಣ ಆಗ್ಬೋದು. ಯಾಕಂದ್ರೆ ಮಾರ್ಕೆಟ್ ಯಾವತ್ತೂ ಇದೇ ರೀತಿ ಪರ್ಫಾರ್ಮ್ ಮಾಡೋದು, ಕಂಟಿನ್ಯೂಸ್ ಒಂದೇ ಲೈನ್ ಅಲ್ಲಿ ಹೋಗ್ತಾ ಇರೋದಿಲ್ಲ. ಡೌನ್ ಕೂಡ ಆಗುತ್ತೆ, ಆನಂತರ ಕನ್ಸಾಲಿಡೇಟ್ ಆಗುತ್ತೆ, ಆನಂತರ ಬೌನ್ಸ್ ಬ್ಯಾಕ್ ಬರುತ್ತೆ. ಅಲ್ಲಿವರೆಗೂ ಕಾಯುವಂತ ತಾಳ್ಮೆ ಇನ್ವೆಸ್ಟರ್ಸ್ಗೆ ಇರಬೇಕಾಗುತ್ತೆ. ಸೊ ಮಾರ್ಕೆಟ್ ಕ್ರಾಶ್ ಬಗ್ಗೆ ನೆನಪಿರ್ಲಿ, ಮಾರ್ಕೆಟ್ ಇದೇ ಮೊದಲನೇ ಸಲ ಏನಲ್ಲ, ಕಳೆದ 30 ವರ್ಷದ ನೋಡಿದ್ರೆ 8 ಸಲ ಈ ರೀತಿ ಮಾರ್ಕೆಟ್ ಕ್ರಾಶ್ ಆಗಿದೆ. ಈಗ ಏನ್ ಕ್ರಾಶ್ ಆಗಿದೆ ಇದಕ್ಕಿಂತ ಜಾಸ್ತಿ ಕೂಡ ಕ್ರಾಶ್ ಆಗಿದೆ. ಆನಂತರ ಕೆಲವು ತಿಂಗಳು ಅಥವಾ ಕೆಲವು ಕ್ವಾರ್ಟರ್ಸ್ ನ ನಂತರ ಒಳ್ಳೆ ರ್ಯಾಲಿ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ಮಾರ್ಕೆಟ್ ಅಲ್ಲಿ. ಆ ರ್ಯಾಲಿಗಾಗಿ ನಾವಂತೂ ಕಾಯ್ತಾ ಇದ್ವಿ, ನೋಡೋಣ ಯಾವಾಗ ಬರುತ್ತೆ ಅಂತ. ಬಟ್ ಬರುತ್ತೆ ಯಾವತ್ತು ಅಂತ ಯಾರಿಗೂ ಗೊತ್ತಿರೋದಿಲ್ಲ ಅಷ್ಟೇ. ಹಾಗಾಗಿನೇ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅನ್ನ ಇಟ್ಕೊಂಡು ನಾವು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕು. ಇನ್ ಕೇಸ್ ಇನ್ನು 3 ತಿಂಗಳಲ್ಲಿ ಬರಲಿಲ್ಲ ಅಂದ್ರೆ 6 ತಿಂಗಳಲ್ಲಿ ಬರ್ಬೋದು, ವರ್ಷದಲ್ಲೇ ಬರ್ಬೋದು. ಅಲ್ಲಿವರೆಗೂ ಕಾಯೋ ತಾಳ್ಮೆ ಇನ್ವೆಸ್ಟರ್ಸ್ಗೆ ಇರಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ನ್ಯೂಸ್ಗೆ ಬರೋದಾದ್ರೆ, ಇವತ್ತು NBFC ಸ್ಟಾಕ್ಸ್ ತುಂಬಾನೇ ಫೋಕಸ್ ಅಲ್ಲಿ ಇದ್ವು, ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಾರ್ಪೊರೇಷನ್ಸ್. ಕಾರಣ ನೀವು ಇಲ್ಲಿ ನೋಡಬಹುದು, RBI ಮೂವ್ ಟು ರಿವರ್ಸ್ ಹೈಯರ್ ರಿಸ್ಕ್ ವೇಟ್ಸ್ ಬಟ್ ಅನಲಿಸ್ಟ್ ಡೋಂಟ್ ಸಿ ಅಗ್ರೆಸಿವ್ ಲೆಂಡಿಂಗ್ ಜಸ್ಟ್ ಯೆಟ್. ಅಂದ್ರೆ ಕೆಲವೊಂದು ಬದಲಾವಣೆಗಳನ್ನ ಮಾಡಿದೆ RBI NBFC ಹಾಗೂ ಬ್ಯಾಂಕ್ಗೆ ಸಂಬಂಧಪಟ್ಟಂತೆ. ಇದು NBFCಸ್ಗೆ ಬಿಗ್ ಪಾಸಿಟಿವ್ ಮೊಮೆಂಟಮ್ ಅನ್ನ ತಂದುಕೊಟ್ಟಿದೆ. ಇವತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.